ನಾನು ನಿಮ್ಮ ಆನಂದ್ ನಾಯ್ಕ್. ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಹಿಂದಿ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು 10ನೇ ತರಗತಿಯ ಬಹಳ ಮಹತ್ವಪೂರ್ಣವಾದಂಥ ಪಾಠ, ಬಹಳ ಸುಂದರವಾದಂಥ ಪಾಠ, ಗಿಲ್ಲು ಪಾಠವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಈ ಗಿಲ್ಲು ಪಾಠ ಬಹಳ ಪರೀಕ್ಷೆಯ ದೃಷ್ಟಿಯಿಂದಲೂ ಬಹಳ ಮಹತ್ವಪೂರ್ಣವಾದಂಥ ಪಾಠ ಮತ್ತು ಬಹಳ ರೋಚಕವಾದಂಥ ಪಾಠ. ಈ ಪಾಠದಲ್ಲಿ ನಾವು ಮೊಟ್ಟ ಮೊದಲಿಗೆ ಲೇಖಕರ ಪರಿಚಯ ಮಾಡಿಕೊಂಡೋಣ. ಲೇಖಕಿ ಮಹಾದೇವಿ ವರ್ಮಾ ಅವರ ಪರಿಚಯ ಮಾಡಿಕೊಳ್ಳೋಣ. ತದನಂತರ ಪಾಠದ ಸಂಕ್ಷಿಪ್ತ ಸಾರಾಂಶವನ್ನು ಒಂದು ಸರಿ ನೋಡೋಣ. ಅದಾದ ನಂತರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ತದನಂತರ ಪ್ರಮುಖವಾದಂಥ ವ್ಯಾಕರಣಗಳ ಬಗ್ಗೆ ಚರ್ಚೆ ಮಾಡುವ ಅಷ್ಟೇ. ಓಕೆ, ಒಂದೊಂದಾಗಿ ಚರ್ಚೆ ಮಾಡೋಣ. ಈಗ ಪಾಠ ಏಕ ರೇಖಾಚಿತ್ರ ಹೇ. ಪಾಠದ ಬಗ್ಗೆ ನಿಮಗೆ ಇದು ಪಾಠ ಇದು ಮಹಾದೇವಿ ವರ್ಮಾ ಅವರು ಬರೆದಂಥ ಈ ಗಿಲ್ಲು ಪಾಠ ಏನಿದೆಯಲ್ಲ, ಇದು ಸಾಹಿತ್ಯದಲ್ಲಿ ರೇಖಾಚಿತ್ರ ಅಂತ ಕರೆಸ್ಕೊಳ್ತೀವಿ. ಇದ್ರ ಬಗ್ಗೆ ಎಲ್ಲ ಪಾಠಗಳ ಯಾವ್ಯಾವ ವಿಧದ ಪಾಠ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿರ್ತದೆ. ಯಾಕಂದರೆ ಅದರ ಬಗ್ಗೆನೂ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು इस पाठ में से अर्थग्रहण अभिव्यक्ति से संबंधित प्रश्न पूछने की संभावना ज़्यादा है. ಅರ್ಥಗ್ರಹಣ ಮತ್ತು ಅಭಿವ್ಯಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಬಹಳ ಇದ್ದಾವೆ. ಹಾಗಾಗಿ ಇದು ಆ ದೃಷ್ಟಿಯಿಂದಲೂ ಬಹಳ ಮಹತ್ವಪೂರ್ಣವಾದಂಥ ಪಾಠ. ಮತ್ತು ಈ ಪಾಠದಲ್ಲಿ ಪ್ರಶ್ನೆಗಳ ಸಂಖ್ಯೆನೂ ಬಹಳ ಇದೆ. ಹಾಗಾಗಿ ನಾವು ಬಹಳ ಇದನ್ನು ಚೆನ್ನಾಗಿ ನೀವು ಕೇಳಿ ಅದನ್ನು ಎಲ್ಲ ಪ್ರಶ್ನೆಗಳನ್ನು ಮನನ ಮಾಡಿಕೊಟ್ಟು ಪರೀಕ್ಷೆ ದೃಷ್ಟಿಯಿಂದ ಬಹಳ ಅನುಕೂಲ ಆಗ್ತದೆ. ಓಕೆ ವಿದ್ಯಾರ್ಥಿಗಳಿಗೆ, ಮೊದಲನೇದಾಗಿ ನಾವು लेखिका परिचय. महादेवी वर्मा. महादेवी वर्मा के जन्म 24 मार्च 1907 में फारुखाबाद में हुआ. इनको आधुनिक मीरा कहा जाता है. महादेवी वर्मा ಅವರನ್ನು ಆಧುನಿಕ ಮೀರಾಬಾಯಿಗೆ ಹೋಲಿಸಿದ್ದಾರೆ. ಆಧುನಿಕ ಮೀರಾ ಅಂತೇಳಿ ಕರೀತಾರೆ. पिता गोविंद प्रसाद वर्मा, माता हेमाराणी देवी. ತಂದೆ ಗೋವಿಂದ ಪ್ರಸಾದ್ ವರ್ಮಾ, ತಾಯಿ ಹೇಮಾರಾಣಿ ದೇವಿ. ಪ್ರಮುಖ ಕೃತಿಯಾँ ಯಾಮಾ, ಸಾಂಧ್ಯಗೀತ್, ನೀರಜಾ, ನಿಹಾರ್, ಮೇರಾ ಪರಿವಾರ್, ಅತಿಥಿ ಕೆ ಚಲಚಿತ್ರ, ದೀಪಶಿಖಾ ಇದು ಪ್ರಮುಖ ಕೃತಿಗಳು. ಅದರಲ್ಲಿ ಯಾಮ ಅನ್ನೋ ಕೃತಿ ಇದೆಯಲ್ಲ, ಇದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ. ಅವರು ಯಾಮ ಕೋ ಜ್ಞಾನಪೀಠ ಪುರಸ್ಕಾರ ಮಿಲಾ. ನಿಧನ್ ಸಿತಂಬರ್ 1987 में हुआ. ಇದು ಮಹಾದೇವಿ ವರ್ಮಾ ಅವರ ಪರಿಚಯ. ಈಗ ಪಾಠದ ಸಂಕ್ಷಿಪ್ತವಾದ ಸಾರ. ಪಾಠ ಭಾಳ ಚೆನ್ನಾಗಿದೆ, ಭಾಳ ಉತ್ತಮವಾದಂಥ ಪಾಠ. ಮೊದಲು ಗಿಲಹರಿ ಕಿ ಬಚ್ಚೆ ಕೋ ದೇಖನಾ, ಉಸ್ಕೋ ಖಾನೆ ಕಿ ಥಾಕ್ ಮೇ ಕವ್ವೆ ಥಾ, ಉಸ್ಕೆ ಬಾರೆ ಮೇ ಖತನ್. ಮೊದಲು ಆ ಅಳಿಲಿನ ಮರಿಯನ್ನು, ಬಿದ್ದಂಥ ಮರಿಯನ್ನು ನೋಡುವಂಥದ್ದು, ಅದಕ್ಕೆ ತಿನ್ನಬೇಕಂತೇಳಿ ಎರಡು ಕಾಗೆಗಳು ಭಾಳಷ್ಟು ಕಾತರದಿಂದ ತಮ್ಮೊಳಗೆ ಜಗಳ ಮಾಡ್ಕೊಳ್ತಿರ್ತಕ್ಕಂಥದ್ದು, ಅದಕ್ಕೆ ತಿನ್ನುವ ಕಾತರದಲ್ಲಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಈ ಕಾಗೆಯ ಬಗ್ಗೆನೂ ಬಹಳಷ್ಟು ವಿವರಣೆಯನ್ನು ಮಾಡ್ತಾರೆ ಲೇಖಕಿ ಇಲ್ಲಿ. ಗಿಲಹರಿ ಕಿ ಬಚ್ಚೆ ಕೋ ಕವ್ವೆ ಸೆ ಬಚಾಕರ್ ಕಮ್ರೆ ಮೇ ಲಾಕರ್ ಉಪಚಾರ ಕರ್ನ. ಇದು ಭಾಳ ಅದು ಏನು ಮಾಡ್ತಾರೆ, ಆ ಸಣ್ಣ ಅಳಿಲಿನ ಮರಿಯನ್ನು ತನ್ನ ಕೋಣೆಗೆ ತಂದುಕೊಂಡು ಅದಕ್ಕೆ ಉಪಚಾರ ಮಾಡಿ ಅದಕ್ಕೆ ಬದುಕಿಸ್ತಾರೆ. ಅವರು ಪ್ಯಾರ್ ಸೆ ಪಾಲ್ನಾ, ನಾಮ್ ರಖನಾ, ರಹನೆ ಕಿ ಲಿಯೆ ಜಗ. ನೋಡ್ರಿ, ಅದಕ್ಕೆ ಪ್ರೀತಿಯಿಂದ ಸಾಕ್ತಾರೆ. ಅದಕ್ಕೊಂದು ಗಿಲ್ಲು ಅಂತೇಳಿ ಪ್ರೀತಿಯಿಂದ ಒಂದು ಹೆಸರನ್ನು ಇಡ್ತಾರೆ, ಮುದ್ದಾದ ಹೆಸರನ್ನು ಇಡ್ತಾರೆ. ರಹನೆ ಕಿ ಲಿಯೆ ಜಗ, ಅದಕ್ಕೊಂದು ಬುಟ್ಟಿಯನ್ನು ಗೂಡನ್ನು ಕೊಡ್ತಾರೆ. ಗಿಲ್ಲು ಕಿ ಲೇಖಕ ಧ್ಯಾನ. ನೋಡ್ರಿ, ಮತ್ತು ತದನಂತರ ಏನಾಗ್ತದೆ, ಈ ಗಿಲ್ಲು ಮತ್ತು ಲೇಖಕಿಯ ನಡುವಿನ ಬಾಂಧವ್ಯ ಹೆಚ್ಚಾಗ್ತದೆ. ಅದಕ್ಕೆ ಆ ಕವರಲ್ಲಿ ನಿಲ್ಲಿಸುವಂಥದ್ದಾಗಲಿ, ಆ ಗಿಲ್ಲು ಲೇಖಕಿಯ ಧ್ಯಾನವನ್ನು ಆಕರ್ಷಣೆ ಮಾಡಲಿಕ್ಕೆ ಏನೇನೆಲ್ಲ ಕಸರತ್ತು ಮಾಡುವಂಥದ್ದಾಗಲಿ, ಇವೆಲ್ಲ ನಡೆಯುವಂಥದ್ದು. ತದನಂತರ ಅದಕ್ಕೆ ಸ್ವಲ್ಪ ದೊಡ್ಡ ಆದಮೇಲೆ ಅದಕ್ಕೆ ಹೊರಗಡೆ ಹೋಗಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಕಿಟಕಿಯನ್ನು ಓಪನ್ ಮಾಡಿ ಚಿತ್ರದಲ್ಲಿ ನೋಡ್ತೀರಿ ನೀವು, ನೋಡ್ರಿ, ಅದಕ್ಕೆ ಇರಲಿಕ್ಕೆ ಒಂದು ಜಾಗ. ಗಿಲ್ಹರಿ ಕೋ ಝೂಂಟ್ ಸೇಕಿ, ಹೊರಗಡೆ ಅಳಿಲಿನ ಜೊತೆಗೆ ಆಡುವಂಥದ್ದು. ಹೀಗೆ ನೆಕ್ಸ್ಟ್ ಲೇಖಿಕಾ ಕೋ ಚೌಕಾನ. ನೋಡ್ರಿ, ಇದು ಲೇಖಿಕೆಯ ಜೊತೆಗೆ ಎಷ್ಟು ಅನೋನ್ಯವಾಗಿತ್ತು ಅಂದರೆ, ಲೇಖಕಿ ಮತ್ತು ಗಿಲ್ಲುವಿನ ಬಾಂಧವ್ಯ ಭಾವನಾತ್ಮಕವಾಗಿತ್ತು ಅಂದರೆ ಆವಾಗ ಗಾಬರಿ ಪಡಿಸ್ತಿದ್ಲು ಲೇಖಕಿಗೆ. ಗಿಲ್ಲು ಕೋ ಖಾನೆ ಕೀಲೆ ಸಿಖಾನ, ಅದಕ್ಕೆ ತಿನ್ನುವಂಥದ್ದು, ಲೇಖಕಿಯ ಬಟ್ಟಲಿನಲ್ಲಿ ತಿನ್ನುವಂಥದ್ದನ್ನು ಕಲಿಸಿದರು.
ಅದರ ಆದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಲೇಖಕಿಯ ಜೊತೆಗೆ ಕೂತ್ಕೊಂಡು ತಿನ್ನುತ್ತಾ ಉಂಟದು, ಹೌದಾ. ಅದರ ನಂತರ ಲೇಖಕಿ ಕಾಕು ದುರ್ಘಟನಾ ಮೇ ಗಿಲ್ಲು ಕಾ ಬರ್ತಾವ್. ಒಂದ್ಸಲ ಲೇಖಕಿಯ ಆಕ್ಸಿಡೆಂಟ್ ಆಗ್ತದೆ, ಹಾಸ್ಪಿಟ್ಲಲ್ಲಿ ಇರಬೇಕಾಗಿ ಬರ್ತದೆ. ಆವಾಗ ಯಾವ ರೀತಿ ಬಹಳ ಮನೋಜ್ಞವಾಗಿರುವಂಥದ್ದು, ಯಾವ ರೀತಿ ಅದು ತನ್ನ ವರ್ತನೆ ಮಾಡ್ತದೆ, ಯಾವ ರೀತಿ ಅದು ಕನಿಕರವನ್ನು ತೋರಿಸ್ತದೆ ಅಂತಕ್ಕಂಥದ್ದು, ಯಾವ ರೀತಿ ಭಾವನಾತ್ಮಕ ಸಂಬಂಧದ ಪರಾಕಾಷ್ಠೆ ಅಂತಾರೆ ಅದಕ್ಕೆ. ಕಡೆಗೆ ಗಿಲ್ಲುವ ಅಂತಿಮ ದಿನ. ಇದೆಲ್ಲ ಪಾಠದಲ್ಲಿ ಬರುವಂಥ ಬಹಳ ಮಹತ್ವಪೂರ್ಣ ಅಂಶಗಳು. ಈಗ ನಾವು ಪ್ರಮುಖವಾದಂಥ ಪ್ರಶ್ನೋತ್ತರ, ಪರೀಕ್ಷೆಗೆ ಬರುವಂಥ ಪ್ರಶ್ನೋತ್ತರಗಳನ್ನು ಕಡೆಗೆ ನಾವು ಜಾಸ್ತಿ ಗಮನ ಕೊಡೋಣ. ಈಗ ಮೊದಲನೇದಾಗಿ, गिल्लू कहाँ और कैसे पड़ा था? गमले और दीवार की संधि में निश्चेष्ट सा गमले से चिपका पड़ा था. कव्वे के बारे में लेखिका क्या कहती है? कागे ಬಗ್ಗೆ ಏನು ಹೇಳ್ತಾರೆ ಅಂತ. यह काकभूषुंडी भी विचित्र पक्षी है. एक साथ समाधरित, अनाधरित, अति सम्मानित, अति अवमानित पक्षी है. ಲೇಖಿಕಾ ನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ. ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. गमले और दीवार की संधि में पड़ा गिलहरी की बच्चे को होले से उठाकर कमरे में लाई, फिर रुई से रक्त पोंछकर घावों पर पेंसिलिन का मरहम लगाया. कई घंटे के उपचार के उपरांत एक बूंद पानी टपकाया जा सका. इस प्रकार ಲೇಖಿಕಾ ಗಿಲ್ಲು ಕೆ ಪ್ರಾಣ ಬಚಾಯೆ. ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. ಕೆಲವೊಂದಿಷ್ಟು ಪ್ರಶ್ನೆ ಪೇಪರಲ್ಲಿ ಈ ಪ್ರಶ್ನೆಯನ್ನು ನಾವು ಕಾಮನ್ ಆಗಿ ಕಾಣ್ಬೋದು. ಮತ್ತೊಂದು ಸಲ ಹೇಳ್ತೇನೆ. ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ. गमले और दीवार के संधि में पड़ा गिलहरी की बच्चे को होले से उठाकर कमरे में लाई, फिर रुई से रक्त पोंछकर घावों पर पेंसिलिन का मरहम लगाया. कई घंटे के उपचार के उपरांत एक बूंद पानी टपकाया जा सका. इस प्रकार लेखिका गिल्लू के प्राण बचाए. ಇನ್ನೊಂದು 3-4 ಮಾಸ್ ಮೇ ಗಿಲ್ಲು ಸಬ್ಕೋ ಕೈಸೆ ವಿಸ್ಮಿತ್ ಕರ್ತಾ ಥಾ. ಇದು ಅಡಿಷನಲ್ ಪ್ರಶ್ನೆ, ಬರಬಹುದು ಇಲ್ಲ ಬರದೇನೂ ಇರಬಹುದು. 3-4 मास में उसके स्निग्ध रोएं, छब्बेदार पूंछ और चंचल चमकीले आंखें सबको विस्मित करने लगी. ತದನಂತರದ ಪ್ರಶ್ನೆ ಯಾವುದಂದರೆ, ಗಿಲ್ಲು ಲೇಖಿಕಾಕ್ಕೆ ಧ್ಯಾನ ಆಕರ್ಷಿತ करने के लिए क्या क्या करता था. ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. जब लेखिका लिखने के लिए बैठ जाती तो गिल्लू उसकी ध्यान आकर्षित करने के लिए अच्छा उपाय खोज रखा था. उन तक आकर सर से पर्दे पर चढ़ जाता, फिर उसी तेजी से उतरता. उसका यह दौड़ने का क्रम तब तक चलता जब तक लेखिका उसे पकड़ने न उठती. ನಂತರ ಗಿಲ್ಲು ಲೇಖಿಕಾ ಕಿ ಗೈರ್ ಹಾಜಿರಿ ಮೇ दिन कैसे बिताए. ಇದು ಸಹಿತ ಬಹಳ ಮಹತ್ವ. जब लेखिका को मोटर दुर्घटना से आहत होकर कुछ दिन अस्पताल में रहना पड़ा, उन दिनों जब उनके कमरे के दरवाज़ा खोला जाता, गिल्लू अपने झूले से उतरकर दौड़ आता, फिर किसी दूसरे को देखकर तेजी से अपने घोंसले में जा बैठता. उन दिन अपना प्रिय खाद्य काजू भी बहुत कम खाता था. ನೆಕ್ಸ್ಟ್, ಗಿಲ್ಲು ಕಿ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೆ. ಇದು ಸಹಿತ ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. गिल्लू को लेखिका ने एक हल्की डलिया खिड़की में बांधकर घर बना दिया. वह अपने घर में झूलता, कमरे के भीतर और खिड़की से बाहर देखता समझता रहता था. जब लेखिका खिड़की की जाली खोलकर बाहर जाने का रास्ता खोला, जब गिल्लू उसी खुली राह पर बाहर जाता और दिन भर गिलहरियों की झुंड का नेता बन हर डाल पर उछलता कूदता, ठीक 4 बजे खिड़की से भीतर अपने झूले से झूलता रहता. ಇದು ಗಿಲ್ಲು ಕೆ ಕಾರ್ಯಕಲಾಪ್. ಇದನ್ನು ಬಹಳ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಲೇಖಿಕಾ ನೆ ಗಿಲಹರಿ ಕೋ ಕ್ಯಾ ಕ್ಯಾ ಸಿಖಾಯ. ಇದು ಬಹಳ ಇಂಪಾರ್ಟೆಂಟ್. ಏನೇನು ಕಲಿಸಿದ್ರು ಅವರಿಗೆ, ಗಿಲಹರಿಗೆ ಅಂತಕ್ಕಂಥದ್ದು. ಲೇಖಿಕಾ ಗಿಲ್ಲು ಕೋ ಕ್ಯಾ ಕ್ಯಾ ಸಿಖಾಯ. लेखिका जब गिलहरी को घर लाई तब वह मासूम था. उसको बहुत प्रेम से पाला पोसा और लेखिका के थाली में बैठकर सफाई से खाने को सिखाया. जब लेखिका लिखने बैठती तब उसे लिफाफे में बंद रहने को सिखाया. इन सब को सिखाया. ಗಿಲ್ಲು ಕೆ ಅಂತಿಮ ದಿನೋं का वर्णन कीजिए. ಇದು ಬಹಳ ಇಂಪಾರ್ಟೆಂಟ್. ಕೊನೆಯ ಕ್ಷಣಗಳು ಹೇಗಿದ್ದವು ಅಂತೇಳಿ. गिल्लू अपने अंतिम दिन न कुछ खाया न बाहर आया. पंजे ठंडे हो रहे थे कि लेखिका जाकर हीटर जलाई और उसे उष्णता देने का प्रयत्न किया.
परंतु प्रभात के प्रथम किरण के साथ गिल्लू चिर निद्रा में सो गया। गिल्लू की समाधि कहाँ बनाया गया, ये तो बड़ा इंपॉर्टेंट। जोन जूही की लता के नीचे गिल्लू की समाधि बनाया गया। ओके। गिल्लू के प्रति महादेव वर्मा जी का ममता का ವರ್ಣನ कीजिए। ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ। ಗಿಲ್ಲು ಮತ್ತು ಮಹಾದೇವಿ ವರ್ಮನ ಗಿಲ್ಲು ಬಗ್ಗೆ ಮಹಾದೇವಿ ವರ್ಮದ ಮಮತೆ ಹೆಂಗಿತ್ತು, ಎರಡರಿಬ್ಬರ ನಡುವೆ ಭಾವನಾತ್ಮಕ ಸಂಬಂಧ ಹೇಗಿತ್ತು ಅಂತಕ್ಕಂಥದ್ದು। महादेवी वर्मा जी को बहुत सारे पशु पक्षियों का पालने का अनुभव था, परंतु गिल्लू और उनके बीच का लगाव बहुत ही भावनात्मक था। जैसे गमले और दीवार की संधि में पड़ा हुआ गिलहरी को लाकर उसके प्राण बचाया और 2 वर्ष तक प्यार से पाला पोसा, उसके साथ अपने थाली में बिठाकर खाना खिलाती थी। गिल्लू भी अपना मालकिन को बहुत प्यार करती थी। ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ। महादेवी वर्मा जी को बहुत सारे पशु पक्षियों को पालने का अनुभव था, परंतु गिल्लू और उनके बीच का लगाव बहुत ही भावनात्मक था। जैसे गमले और दीवार की संधि में पड़ा हुआ गिलहरी को लाकर उसके प्राण बचाया और 2 वर्ष तक प्यार से पाला पोसा, इसके साथ अपने हाथ अपने थाली में बिठाकर खाना खिलाती थी। गिल्लू भी अपना मालकिन को बहुत प्यार करती थी। ಕಡೆಗೆ ಲೇಖಿಕಾ ಕೆ ಅಸ್ವಸ್ಥತಾ ಮೇ ಗಿಲ್ಲು ಕ್ಯಾ ಕರ್ತಾ ತಾ, ಇದು 1 ವರ್ಷ ಪ್ರಶ್ನೆ ಕೇಳಲಾಗಿದೆ। लेखिका के अस्वस्थता में गिल्लू उनके सिरहाने बैठकर थकिए के पास बैठकर होले होले से उनके बाल सलाहता रहता। ಗಿಲ್ಲು ಪಾಠ से क्या सीख मिलती है, ಇದರ ಪಾಠದಿಂದ ಏನು ನಿಮಗೆ ಸಂದೇಶ ಸಿಗ್ತದೆ ಅಂತಕ್ಕಂಥದ್ದು। ಗಿಲ್ಲು ಪಾಠ से ಸ್ನೇಹ ಭಾವ ತಥಾ ಪ್ರಾಣಿ ದಯಾ ಕಿ ಸೀಖ್ ಮಿಲ್ತಿ ಹೇ, ಒಂದು ಅಂಕಕ್ಕೆ ಬರುವಂಥ ಸಾಧ್ಯತೆಗಳು ಇರ್ತದೆ। ಈ ರೀತಿ ಈ ಪಾಠದಿಂದ 2, 3 ಮತ್ತು 4 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಬಹಳ ಇದೆ। ಹಾಗಾಗಿ ಇದು ಬಹಳ ಮಹತ್ವಪೂರ್ಣವಾದಂಥ ಪಾಠ। ಈಗ ನಾವು ವ್ಯಾಕರಣದ ಕಡೆಗೆ ಹೋಗೋಣ। ಮೊದಲನೇದು ಅನುರೂಪತೆ। 1907 वर्मा जी का जन्म, 1987 में वर्मा जी का मरण। गुलाब पौधा, सोनू जूही क्या होता है, लता होता है। हंस सफ़ेद रंग का होता है, कौवा काला रंग का होता है। बिल्ली म्याऊं म्याऊं करके बुलाती, गिल्लू चीख चीख करके बुलाती है। कोयल मधुर स्वर से गाती है, कौवा कर्कश स्वर से गाती है। बाद में विलोम शब्द लिखना, बहुत विलोम शब्द है इसमें। निखट, धूर, दिन रात, भीतर बाहर, चढ़ना उतरना, उत्तीर्ण अनुत्तीर्ण, उपयोग अनुपयोग, उचित अनुचित, उपस्थिति अनुपस्थिति, विश्वास अविश्वास, प्रिय अप्रिय, संतोष असंतोष, स्वास्थ्य अस्वास्थ्य, होश बेहोश, खबर बेखबर, चैन बेचैन। ಮುಂದುವರೆದು बुद्धिमान बुद्धिहीन, बलवान बलहीन, शक्तिमान शक्तिहीन, दयावान दयाहीन, जन निर्जन, धन निर्धन, बल ನಿರ್ಬಲ, ಗುಣ ನಿರ್ಗುಣ, ಈ ರೀತಿಯಾಗಿರುತ್ತದೆ। ಕಡೆಗೆ ಅನ್ಯ ವಚನ ಒಂದು ಸ್ವಲ್ಪ ಇದ್ದಾವೆ, ಅದನ್ನು ನೋಡೋಣ। ಉಂಗಲಿ ಉಂಗಲಿಯಾ, ಆಂಖೆ ಆಂಖ್, पूंछ पूंछ, फूल फूल, पंजे पंजा, लिफाफा लिफाफे, कौवा कौवें, खिड़कियाँ खिड़की, गमले गमला, घोंसले घोंसला, ಈ ರೀತಿಯಾಗಿ ಕೊನೆಯದಾಗಿ ಅನ್ಯ ಲಿಂಗ ಒಂದಿಷ್ಟಿದ್ದಾವೆ। ಇಲ್ಲಿ ಒಂದಿಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ। ಇಲ್ಲಿ ಲೇಖಕ, ಶ್ರೀಮಾನ್, ಮಯೂರ್ ಮತ್ತು ಕುತ್ತ, ಈ 4ಕ್ಕೂ ನಾವು ಜೋಡಣೆ ಮಾಡೋಣ ಈಗ। ಲೇಖಕ ಲೇಖಿಕಾ, ಶ್ರೀಮಾನ್ ಶ್ರೀಮತಿ, ಮಯೂರ್ ಮಯೂರಿ,
ಕುತ್ತ ಕುತಿಯ, ಈ ರೀತಿಯಾಗಿ ಇದು ಅನ್ಯಲಿಂಗ ಆಯಿತು. ಕೇಳಿದ್ರಲ್ಲ. ಹೀಗೆ ಇದು ನಾನು ಹೇಳ್ತಾ ಇದ್ದೀನಿ, ಬಹಳ ಮಹತ್ವಪೂರ್ಣವಾದಂಥ ಪಾಠ ಇದು. ಇದನ್ನು ಚೆನ್ನಾಗಿ ನೀವು ಒಂದು 2-3 ಸರಿ ಕೇಳ್ರಿ, ನೋಡಿ. ನಿಮ್ಮ ಗೆಳೆಯರೇನಿದ್ದಾರಲ್ಲ 10ನೇ ತರಗತಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ನೀವು ಶೇರ್ ಮಾಡಿ. ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ. ಪರೀಕ್ಷೆಗೆ ನೀವು ಇದನ್ನು 1-2 ಸಾರಿ ನೀವು ನೋಡಿದರೆ ನಿಮಗೆ ಬಹಳ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಮನಸ್ಸಿನಲ್ಲೇ ಉಳಿತದೆ. ಮತ್ತು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ನಿಮಗೆ 10ನೇ ತರಗತಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಸಿಗ್ತದೆ. ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ನೀವು ಇದನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಗೆಳೆಯರಿಗೆಲ್ಲ ಸೆಂಡ್ ಮಾಡಿ. ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ನಿಮಗೆ ಸಜೆಷನ್ ಇದ್ದರೆ ಸಲಹೆಗಳನ್ನು ಕೊಡಬಹುದು. ಧನ್ಯವಾದಗಳು.